ನಾನು ಲಿಂಗೇಗೌಡ ಅಂತ ಅಂದ್ಬಿಟ್ಟು ನಾನು ವಾಣಿಜ್ಯಶಾಸ್ತ್ರ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪೊಲೀಸ್ ಕಾಲೋನಿ ಮಂಡ್ಯ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈಗ ಮಾರ್ಚ್ 1ನೇ ತಾರೀಕಿಂದ ಸೆಕೆಂಡ್ PUC ಎಕ್ಸಾಮ್ ಪ್ರಾರಂಭ ಆಗ್ತಾ ಇದೆ. ಪರೀಕ್ಷೆನ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ, ಈಗ ಸೆಕೆಂಡ್ PUC ಎಕ್ಸಾಮ್ ಅಂತಕ್ಕಂಥದ್ದು ಅತ್ಯಂತ ಮಹತ್ವವಾದಂಥ ಘಟ್ಟ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ನ ಮಾಡಬೇಕಾಗುತ್ತದೆ. ಆದರೆ ಪರೀಕ್ಷೆ ಹತ್ತಿರ ಬಂದಿರೋದ್ರಿಂದ ಈಗ ನೀವು ಕೆಲವೊಂದು ಮಾರ್ಗಗಳನ್ನು ಅನುಸರಿಸಬೇಕಾಗ್ತದೆ. ಅದೇನಪ್ಪ ಅಂತ ಅಂದರೆ, ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ನೀವು ಅಲ್ಲಿ ಇಲ್ಲಿ ಜಂಕ್ ಫುಡ್ಡು ಅದೆಲ್ಲ ತಿನ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಲಿಲ್ಲ ಅಂತ ಅಂದರೆ ಅದರ ಪರಿಣಾಮ ಪರೀಕ್ಷೆ ಮೇಲೆ ಬೀಳ್ತದೆ. ಹಾಗಾಗಿ ಆರೋಗ್ಯವನ್ನು ಮೊದಲು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಎರಡನೇದಾಗಿ ಪ್ರಶಾಂತವಾದ ವಾತಾವರಣದಲ್ಲಿ ನೀವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಅದು ಬಹಳ ಮುಖ್ಯವಾದಂಥದ್ದು. ನಿಮಗೆ ಓದುವಾಗ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರತಕ್ಕಂಥ ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಳ್ಳಿ. ಮೂರನೇದಾಗಿ, ಈಗ ಪರೀಕ್ಷೆ ಹತ್ತಿರ ಬಂದಿರೋದ್ರಿಂದ ನೀವು ಈಗ ಹೊಸದಾಗಿ ಏನನ್ನು ಕೂಡ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ನೀವು ಏನು ಇದುವರೆಗೆ ಓದಿರ್ತೀರೋ ಅದನ್ನೇ ಇನ್ನೊಂದ್ಸರಿ ಮನನ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಗ್ಲಾನ್ಸ್ ಮಾಡಿ. ಇಲ್ಲ ಅಂತಂದರೆ ಏನಾಗುತ್ತೆ, ಹೊಸದಾಗಿ ನೀವು ಈಗ ಕಲ್ತ್ಕೋಕ್ಕೆ ಹೋದರೆ ಅದು ಈಗ ಹಳೇದು ನಿಮಗೆ ಆಗೋದಿಲ್ಲ, ಹೊಸದು ಕೂಡ ಇದಾಗೋದಿಲ್ಲ, ಹಂಗಾಗುತ್ತೆ. ಹಂಗಾಗಿ ಈಗ ನಿಮಗೆ ಒಂದು ಪ್ರಶ್ನೆ ಪತ್ರಿಕೆ ಅಂತ ಅಂದರೆ 100 ಹೆಚ್ಚು ಕಡಿಮೆ 120 ಮಾರ್ಕ್ಸ್ ಇರ್ತದೆ. ನೀವು 80 ನಂಬರ್ಗೆ ಅಥವಾ 70 ನಂಬರ್ಗೆ ಎಕ್ಸಾಮ್ ಬರೀಬೇಕು. ಅದಕ್ಕೋಸ್ಕರ ನಿಮಗೆ ಹಲವಾರು ಚಾಯ್ಸ್ಗಳಿರ್ತವೆ. ಹಾಗಾಗಿ ನಿಮ್ಗೆ ಯಾವುದು ನಿಮಗೆ ಕರೆಕ್ಟಾಗಿ ಗೊತ್ತಿದೆಯೋ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಚಾಯ್ಸಸ್ ಇರ್ತದೆ, ಏಕೆಂದರೆ ಭಾಳ ಮಾರ್ಕ್ಸು ಕೂಡ ಮುಂದಿನ ಹಂತಕ್ಕೆ ಹೋಗ್ಬೇಕಾದ್ರೆ ಬಹಳ ಮುಖ್ಯವಾಗಿ ಇರೋದ್ರಿಂದ, ನೀವು ಚಾಯ್ಸ್ ಇರೋದ್ರಿಂದ ನೀವು ಯಾವುದು ಇದುವರೆಗೆ ಚೆನ್ನಾಗಿ ಕಲ್ತಿರ್ತೀರೋ ಅದನ್ನು ಇನ್ನೊಂದ್ಸರಿ ಪರ್ಫೆಕ್ಟಾಗಿ ಅಂತ ಹೇಳ್ತಾ, ನಿಮಗೆಲ್ಲ ವಿದ್ಯಾರ್ಥಿಗಳಿಗೂ ಶುಭವನ್ನು ಕೋರ್ತೇನೆ. ನಮಸ್ಕಾರ.